ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದ ಹಾಗೆ ಅಮೆರಿಕ ಸಿಡಿದೇಳ್ತಾ ಇದೆ. ಇರಾನ್ಗೆ ನೇರ ಎಚ್ಚರಿಕೆ ಸಂದೇಶವನ್ನ ಅಮೆರಿಕ ಕೊಟ್ಟಿದೆ. ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ, ಹುಷಾರ್ ಅನ್ನುವಂತಹ ವಾರ್ನಿಂಗ್ ಅನ್ನು ಕೊಟ್ಟಿದೆ. ವಾರ್ನಿಂಗ್ ಅನ್ನ ಕೇಳಿ ಮಂಡಿಯೂರುತ್ತಾ ಇರಾನ್ ಅನ್ನೋದು ಪ್ರಶ್ನೆ. ಬಹುತೇಕರು ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದವರು ಅಥವಾ ಈ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ, ಜಿಯೋ ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಾಲೆಜ್ ಇರೋರು ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಇವತ್ತು ಇರಾನ್ ಈ ಅಟ್ಯಾಕ್ ಮಾಡಿದೆ, ನಾಳೆ ಇಸ್ರೇಲ್ ರಿಟಾಲಿಯೇಟ್ ಮಾಡುತ್ತಲ್ಲ, ಕೌಂಟರ್ ಮಾಡುತ್ತಲ್ಲ, ಆ ಅಟ್ಯಾಕ್ ಅನ್ನ ತಡೆದುಕೊಳ್ಳುವಂತಹ ಶಕ್ತಿ ಇರಾನ್ಗೆ ಇದೆಯಾ ಅನ್ನೋದು ಕುತೂಹಲ. ಲೆಬನಾನ್ ಸ್ಥಿತಿ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಲೆಬನಾನ್ ಅಲ್ಲಿ ಏನಾಗಿದೆ ಅಂತ. ಆಮೇಲೆ ನಿಮ್ಗೆ ಇತ್ತೀಚೆಗಷ್ಟೇ ಇಸ್ರೇಲ್ ಎಷ್ಟು ಡೆಡ್ಲಿ ಅಟ್ಯಾಕ್ ಗಳನ್ನ ಮನ್ಸು ಮಾಡಿದ್ರೆ ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಪೇಜರ್ ಸ್ಫೋಟ. 5,000ಕ್ಕೂ ಹೆಚ್ಚು ಶಂಕಿತ ಉಗ್ರರು ಗಾಯಗೊಂಡಿದ್ದಂತಹ ಅತಿ ದೊಡ್ಡ ಡೆಡ್ಲಿಯೆಸ್ಟ್ ಅಟ್ಯಾಕ್ ಅದು. ಸೊ ಈಗ ಐರನ್ ಡೋಮ್ ಮೂಲಕ ತನ್ನ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ತಡೆದಿದೆ ಇಸ್ರೇಲ್. ಬಟ್ ಶತ್ರುದ ರಾಷ್ಟ್ರಕ್ಕೆ ಕೊಡುವಂತಹ ಪೆಟ್ಟಿದೆಯಲ್ಲ, ಅದು ಈ ಹಿಂದಿನಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇಸ್ರೇಲ್ನಾದ್ಯಂತ ಮಿಲಿಟರಿ ಸೈರನ್ನ ಸದ್ದು ಮೊಳಗಿದೆ. ಬಂಕರ್ಗಳಲ್ಲಿ ಜನ ಸುರಕ್ಷಿತವಾಗಿ ಇರುವಂತೆ ಸಂದೇಶವನ್ನ ಕೂಡ ತನ್ನ ಪ್ರಜೆಗಳಿಗೆ ಇಸ್ರೇಲ್ ಸರ್ಕಾರ ಕೊಟ್ಟಿದೆ. ಇಸ್ರೇಲ್ನ ಮಧ್ಯ ಮತ್ತು ದಕ್ಷಿಣ ಭಾಗದ ಜನರಿಗೆ ಸೂಚನೆಯನ್ನ ಕೊಡಲಾಗಿದೆ. ಇಸ್ರೇಲ್ನಾದ್ಯಂತ ಕೂಡ ಮಿಲಿಟರಿ ಸೈರನ್ನ ಸದ್ದು ಮೊಳಗಿದೆ. ಪ್ಯಾಲೆಸ್ತೈನಿ ಯುದ್ಧ ಅಂದ್ರೆ ಹಮಾಸ್ ಉಗ್ರರ ಜೊತೆಗೆ ಯುದ್ಧ ಸ್ಟಾರ್ಟ್ ಆದಾಗ್ಲಿಂದ ಕೂಡ ಪ್ರತಿದಿನ ಅಲ್ಲಿ ಸೈರನ್ನ ಶಬ್ದವನ್ನ ಕೇಳ್ತಾನೆ ಬಂದಿದ್ದಾರೆ ಜನ. ಈಗ ಅದು ಇನ್ನಷ್ಟು ತೀಕ್ಷ್ಣತೆಯನ್ನ ಪಡೆದುಕೊಳ್ತಾ ಇದೆ ಅನ್ನೋದ್ರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬಂಕರ್ಗಳನ್ನ, ಸೇಫ್ ಬಂಕರ್ಗಳಲ್ಲಿ ಇರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ರಾಷ್ಟ್ರ ಯುದ್ಧ ಪೀಡಿತವಾಗೋದ್ರ ಮುನ್ಸೂಚನೆ ಸದ್ಯಕ್ಕಂತೂ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮತ್ತೊಂದು ರಾಷ್ಟ್ರದಲ್ಲಿ ಯುದ್ಧ ಭೀತಿ ಶುರುವಾಗುತ್ತಾ ಅನ್ನೋ ಪ್ರಶ್ನೆ. ಇತ್ತೀಚೆಗಷ್ಟೇ ನೇತನ್ಯಾಹು ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಇರಾನ್ನ ಸಮಸ್ಯೆನ ಶೀಘ್ರದಲ್ಲೇ ಮುಗಿಸ್ತೀವಿ ನಾವು ಅಂತ. ಮಾರ್ಮಿಕವಾಗಿತ್ತು ಆ ಸ್ಟೇಟ್ಮೆಂಟ್, ಸರ್ಕಾಸ್ಟಿಕ್ ಆಗಿತ್ತು. ಅದ್ರ ಬೆನ್ನಲ್ಲೇ ಇರಾನ್ ನಿಂದ ಅಟ್ಯಾಕು. ಮುಂದೇನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ. ಮಮತಾ, ಕಳೆದ 15 ದಿನಗಳಿಂದ ನಾವು ಗಮನಿಸ್ತಾ ಇದೀವಿ, ಲೆಬನಾನ್ನ ಗಡಿ ಭಾಗದಲ್ಲಿರುವಂತಹ ಇರಾನ್ ಬೆಂಬಲಿತ ಉಗ್ರಗಾಮಿ ಸಂಘಟನೆ ಹೆಜ್ಬುಲ್ಲಾ ವಿರುದ್ಧ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇತ್ತು. ಈ ಮಿಸೈಲ್ ಏರ್ ಸ್ಟ್ರೈಕ್ ಗಳನ್ನ ಮಾಡುವಂತದ್ದಾಗಿರ್ಬೋದು. ಕಳೆದ 2-3 ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ, ಗ್ರೌಂಡ್ ವಾರ್ ಅನ್ನ ಕೂಡ ಈಗಾಗಲೇ ಶುರು ಮಾಡಿತ್ತು. ಇಸ್ರೇಲ್ನ ಸೇನೆ ಲೆಬನಾನ್ನ ಗಡಿ ಭಾಗಗಳಲ್ಲಿ ತೆರೆದಿ ಅಲ್ಲಿರುವಂತ ಉಗ್ರರನ್ನ ತೆದೆಬಡಿಯುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇತ್ತು. ಇದಕ್ಕೆ ಕೌಂಟರ್ ಕೊಡುವಂತ ಪ್ರಯತ್ನವನ್ನ ಈಗ ಇರಾನ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇರಾನ್ ನೇರವಾಗಿ ಉಗ್ರಗಾಮಿ ಸಂಘಟನೆ ಹೆಜ್ಬುಲ್ಲಾಗೆ ಸಪೋರ್ಟ್ ಮಾಡ್ತಾ ಇರುವಂತದ್ದು. ಈಗ ಹೆಜ್ಬುಲ್ಲಾ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈಗ ಇರಾನ್ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಸುಮಾರು 400 ಮಿಸೈಲ್ ಗಳನ್ನ ಏಕಕಾಲದಲ್ಲಿ ಇಸ್ರೇಲ್ನತ್ತ ಬಿಡುವಂತ ಕೆಲಸವನ್ನ ಈಗ ಮಾಡಿರುವಂತದ್ದು. ಆದ್ರೆ ಇಸ್ರೇಲ್ ನಲ್ಲಿರುವಂತ ಐರನ್ ಡೋಮ್ ತಂತ್ರಜ್ಞಾನದ ಮೂಲಕ ಈ ಮಿಸೈಲ್ ಗಳನ್ನ ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನ ಕೂಡ ಈಗ ಇಸ್ರೇಲ್ ಸೇನೆ ಮಾಡ್ತಾ ಇದೆ. ಆದ್ರೆ ಪರಿಸ್ಥಿತಿಗೆ ಬಹಳಷ್ಟು ಗಂಭೀರವಾಗಿರುವಂತದ್ದು. ಇಡೀ ಇಸ್ರೇಲ್ ನಲ್ಲಿ ಈಗ ಒಂದ್ ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಯಾವ ರಾಕೆಟ್ ಬಂದು ಬೀಳಬಹುದು ಅನ್ನುವಂತ ಆತಂಕ ಇದೆ. ಐರನ್ ಡೋಮ್ ನಿಂದ ನಿಯಂತ್ರಣ ಆದ್ರೂ ಕೂಡ ಒಂದಿಷ್ಟು ಜನರಲ್ಲಿ ಆತಂಕ ಇರುವಂತದ್ದು. ಹೀಗಾಗಿ ಅಲ್ಲಿಯ ಸೇನೆ ಸಾಕಷ್ಟು ಎಚ್ಚರಿಕೆಯಿಂದ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಈಗಾಗಲೇ ಬಂಕರ್ಗಳಲ್ಲಿ ಅಲ್ಲಿರುವಂತ ಜನರು ಆಶ್ರಯವನ್ನ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಇಲ್ಲಿಗೆ ಮುಗಿಯುವಂತೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಂದು ಕಡೆ ಇಸ್ರೇಲ್ ನಿರಂತರವಾದಂತ ದಾಳಿಯನ್ನ ಹೆಜ್ಬುಲ್ಲಾ ವಿರುದ್ಧ ಮಾಡ್ತಾ ಇದೆ, ಮತ್ತೊಂದು ಕಡೆ ಈಗ ಇರಾನ್ ಕೂಡ ಪ್ರತಿ ದಾಳಿಯನ್ನ ಶುರು ಮಾಡಿರುವಂತ ಹಿನ್ನೆಲೆಯಲ್ಲಿ ಇದು ಒಂದು ರೀತಿ ಬಹಿರಂಗ ಯುದ್ಧಕ್ಕೆ ಕರೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇದೊಂದು ಮತ್ತೊಂದು ಪ್ರಮುಖ ಘಟ್ಟ ಆಗಿರುವಂತದ್ದು. ಹೀಗಾಗಿ ಈ ಎರಡೂ ದೇಶಗಳ ನಡುವೆ ನೇರ ಕಾಳಗ ಏರ್ಪಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮಮತಾ, ಇಸ್ರೇಲ್ ಬೆನ್ನಿಗೆ ಅಮೆರಿಕ ನಿಲ್ಲೋ ಕೆಲಸವನ್ನ ಶಬೀರ್ ಈ ಬಾರಿ ಕೂಡ ಮಾಡ್ತಿದೆ. ಅಮೆರಿಕ ಕೊಡುವಂತಹ ವಾರ್ನಿಂಗ್ಗೆ ಮಂಡಿಯೂರೋ ಕೆಲಸವನ್ನ ಇರಾನ್ ಈ ಹಂತಕ್ಕೆ ಮಾಡೋ ಸಾಧ್ಯತೆ ಇದೆಯಾ, ಅಥವಾ ಮಾಡಿಸುತ್ತಾ ಬಲವಂತವಾಗಿ ಅನ್ನೋದು ಪ್ರಶ್ನೆ. ಆರ್ಥಿಕ ನಿರ್ಬಂಧಗಳನ್ನು ಹೇರ್ತೀವಿ ಅಂತೆಲ್ಲ ವಾರ್ನಿಂಗ್ ಕೊಟ್ಬಿಟ್ಟು ಹೆದರಿಸಿ ಮಾಡಬಹುದಾ? ಹೌದು, ಈಗ ಇರಾನ್ ರಾಕೆಟ್ ದಾಳಿ ಮಾಡ್ತಾ ಇದ್ದಂತೆ ಅಮೆರಿಕ ಅದಕ್ಕೆ ಬಹಳ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಿದೆ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಕ್ರಿಯೆ ಅಥವಾ ಪರಿಣಾಮನ ಎದುರಿಸಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಅಮೆರಿಕ ಕೂಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಈ ಎಚ್ಚರಿಕೆ ನಡುವೆ ಈಗ ಇರಾನ್ ದಾಳಿಯನ್ನ ಮುಂದುವರಿಸಿರುವಂತದ್ದು. ಅಮೆರಿಕದ ಎಚ್ಚರಿಕೆಯನ್ನ ಅರ್ಥಕೊಂಡು ಈ ಹಂತದಲ್ಲೇ ಈ ಒಂದು ಯುದ್ಧವನ್ನ ಕೈ ಬಿಡುತ್ತಾ ಹೆಜ್ಬುಲ್ಲಾ ವಿರುದ್ಧ ನಡೀತಿರುವಂತಹ ದಾಳಿಗಳಿಗೆ ಅದು ಸಪೋರ್ಟ್ ಮಾಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಒಂದು ವೇಳೆ ಇರಾನ್ ಈ ಹಂತದಲ್ಲಿ ಏನಾದ್ರೂ ಸುಮ್ಮನಾಗದೇ ಇದ್ರೆ ಆರ್ಥಿಕ ನಿರ್ಬಂಧಗಳನ್ನ ಹೇರುವಂತದ್ದು ಅಥವಾ ನೇರವಾಗಿ ಇಸ್ರೇಲ್ಗೆ ಬೆಂಬಲಿಸುವ ಮೂಲಕ ಸಂಪೂರ್ಣವಾಗಿ ಇರಾನ್ನ ವಿರುದ್ಧವೂ ಕೂಡ ಯುದ್ಧವನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು.